ಕಣವ ಯಾವ ಬುದ್ಧಿ ಕಲ್ತಿದ್ದಾನವ ಇವನು, ಯಾವ ಬುದ್ಧಿ ಅಂತ ಕಲ್ತಿದ್ದಾನು ಅಯ್ಯಪ್ಪ. ನಿಜವಾಗ್ಲೂ ಇವನು ಈ ಥರ ಬುದ್ಧಿ ಕಲ್ತಾನೆ ಅಂತ ಕನಸು ಮನ್ಸಲು ಅಂದ್ಕೊಂಡಿತ್ತಿಲ್ಲ ಕಣವ, ಕನಸು ಮನ್ಸಲು ಅಂದ್ಕೊಂಡಿತ್ತಿಲ್ಲ ನಿಜವಾಗ್ಲೂ ಈ ಥರ ಬುದ್ಧಿ ಕಲ್ತಾನೆ ಇವನು ಅಂತವ. ಯಾಕವ ಹಿಂಗೆ ಕೇಳ್ಗಲ್ ಬುದ್ಧಿ ಕಲ್ತ್ಕೊಬಿಟ್ಟ. ಅಲ್ಲ ಮದುವೆ ಆಗ್ಕಿಂತ ಮುಂಚೆಗೆ ನನ್ನವ್ರು ಅವರೇ, ನಮ್ಮ ಅವ್ವ ಅಪ್ಪ ಅವರೇ, ನನ್ನ ತಂಗಿ ಅವರೇ, ನನ್ನ ಮಗ ಅದೇ ಅನ್ನೋದು ಯಾವುದು ನೆನಪಂದಿಲ್ವ ಇವನಿಗೆ, ಯಾವುದು ನೆನಪಂದಿಲ್ವ ಇವನಿಗೆ? ಎಲ್ಲ ನೆನಪಂದಿದ್ರೆ ಅವನು ಯಾಕವ, ಅವನ್ಯಾಕೆ ಈ ಥರ ಮಾಡ್ತಿದ್ದವನು? ಮಗ ಅದೇ, ನನಗೆ ಅವ್ವ ಅವಳೆ, ಅಪ್ಪ ಅವಳೆ, ತಂಗಿ ಅವಳೆ ಅನ್ನೋದು ಒಂದಿಗೆ ಹೊಣೆದಿದ್ರೆ ಅವನು ಈ ಕೆಲಸ ಮಾಡ್ತಿದ್ನ. ಇವನು ಈ ಕೆಲಸ ಮಾಡ್ತಿದ್ದ ಮಗ. ಅವಳಿಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ದನೇ ಅವಳೆ ಗ್ರಾಸ್ ಆಗೋದ್ಲು. ಮದುವೆ ಆಗವನೆ ಅಂದ ತಕ್ಷಣ, ಮದುವೆ ಆಗೋದು ಮಗ ಅದೇ ಅಂದ ತಕ್ಷಣ ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ಲು. ಅವನಿಗೂ ಏನು ಸುಮ್ಮನೆ ಬಿಡ್ನಿಲ್ಲ, ಏನಾರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಕಣ್ ಮಗ. ಹೇಳ್ತಾನೆ ಮಗ, ಒಂಚೂರು ಆರೆ ನಾನು ಮೋಸ ಮಾಡೀನಿ ಏನೋ ಒಂದೇನು ಆರೆ ಒಂಚೂರು ಆರೆ ಕೊರಗಿಲ್ವಲ್ಲ ಮಗ. ಅದು ಯಾವ ಥರದಲ್ಲಿದ್ದ ನೀವನು? ಕಾಣೆ ಕಣವ, ಕಾಣೆ ಅದಕ್ಕನವ. ನಾನು ಹೇಳೋದೊಂದು ಬುದ್ಧಿ ಬೇಡವ ಮನ್ಸೂನ್ಗೆ, ಬುದ್ಧಿ ಬೇಡವ ಇವನಿಗೆ. ಅಲ್ಲ ಇವನು ಎತ್ ಕೆಟ್ಟ ಬಾಯಿ ಮುನ್ನಾಕ ನನ್ನ ಮಗ ಅದೇ, ಅಯ್ಯೋ ನಾನು ಎಡ್ತಿಲ್ಲ ಮಗ ತಬ್ಲಿ ಅನ್ನೋದು ಒಂದು ಚೂರಾರೆ ಪರಿಜ್ಞಾನಿರಲ್ಲವ ಇವನಿಗೆ. ಅವ್ವ ನನ್ನ ಮಾತಾ ಕೇಳು, ಮಗಿಗೆ ಆಸ್ತಿ ಕಾಣಿಸ್ಬಿಡು ನೀನು. ಓ ಹೇಳಿಕೆ ಏನಂತ ಗೊತ್ತಾ, ಮಗಿಗೆ ಬರೀತೀನಿ ಅನ್ನೋದು ಹೆಂಗೆ ಬರ್ಕೊಂಡು ನೀನು ನೋಡ್ತೀನಿ. ಅದೇನು ನೀವು ಸಂಪಾದನೆ ಮಾಡಿಲ್ಲ, ಗಣ್ಣು ಇಡ್ತೀವಿ. ಸಂಪಾದನೆ ಮಾಡಿರೋದು ನಮ್ಮ ತಾತನ ಆಸ್ತಿ ನೀನು ಹೆಂಗೆ ಕೊಟ್ಬಿಟ್ಟಿ ಅಂದಕ್ಕ ನಾವು ಅದನ್ನೂ ಮಾತಾಡ್ದೆ. ಪರವಾಗಿಲ್ವಲ್ಲ? ಓಹ್ ಸುಮಾರಾಗಿ ಮಿಕ್ಮಿರೆ ಮಾತಾಡೋನೆ. ಓ ಮಿಕ್ಮಿರ್ ಮಾತಾಡೋದ? ಬೇಕಾದಷ್ಟು ಮಾತಾಡ್ದ ಕಣ್ಮಗ, ಬೇಕಾದಷ್ಟು ಮಾತಾಡ್ದ. ನಾನು ನಿಜಕ್ಕೂ ಒಸಿ ಬೇಜಾರಾಗಲಿಲ್ಲ ಕಣ್ಮಗ, ಭಾಳ ಬೇಜಾರಾಗೋಯ್ತು. ಈ ಥರ ಎಲ್ಲ ಮಾತಾಡ್ತಾನಲ್ಲ ಇವನು, ಹಿಂಗೆ ಮಾತಾಡ್ಬೋದ ಇವನು ಅಂದ್ಕೊಂಡು ಒಸಿ ಬೇಜಾರಾಗಲಿಲ್ಲ ಕಣ್ಮಗ. ನಿಜವಾಗ್ಲೂ ನನಗೆ ಆ ಪಾರ್ಟಿ ಬೇಜಾರಾಯಿತು. ಅಲ್ಲ ನಾವು ಅಷ್ಟೆಲ್ಲ ಮಾಡಿದ್ಕೆ ಏನು ಪ್ರಯೋಜನ ಮಗ, ಏನು ಪ್ರಯೋಜನ? ನನ್ನ ಮಗ ಅಂದ್ಕೊಂಡು ಅಯ್ಯೋ ಎಡ್ತಿ ತಿನ್ಕೊಂಡವನೇ ಅಂದ್ಕೊಂಡು ಅಯ್ಯೋ ಪಾಪ ಇದ್ರು ಒಂದು ಕಡೆ ಮನ್ಸು ಕರಗಿ ಅವು ಇದನ್ನ ತಕ್ಕ ಹೋಗಿ ಪ್ರಮಾದನ್ ತಕ್ಕಿ ಅಪ್ಪ ಕರ್ಕೊಂಡೋಗು ಸೇರಿಸು, ನೀನು ಸೇರಿಸ್ಕೊಳ್ತಾವೆ ಇದನ್ನು ಕೆಲಸ ಸೇರಿಸ್ಕೊಂಡು ನನ್ನ ಮಗನಿಗೆ ಅಂತ ಎಲ್ಲ ಹೇಳಿ ನಾನು ಅಷ್ಟೆಲ್ಲ ಮಾಡಿದ್ಕೆ ಇವನು ಈ ಥರವ ನನಗೆ ಹಿಂಗೆ ಉಲ್ಟಾ ತಿರುಗಿಬಿಟ್ನಲ್ಲ ಇವನು. ಒಂಚೂರಾರೆ ಅವನಿಗೆ ಮನ್ಸಿಗೆ ನೋವಾಗಿಲ್ವಲ್ಲ ಮಗ. ನಾನು ಹಿಂಗೆ ಮೋಸ ಮಾಡ್ದಲ್ಲ ಮಗಿಗೆ ಅಂದ್ರು ಅದಕ್ಕೂ ಅವನು ನನ್ನ ಮಗ ಒಂಚೂರು ಬೇಜಾರು ಮಾಡ್ಕೊಂಡಿರ್ವಲ್ಲ ತೊಡಗಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ಅಯ್ಯೋ ಈ ನನ್ನ ಮಗನ ಹಚ್ಬಿಟ್ಟು ನನ್ನ ಮಗಿನ ಹೆಂಗೆ ಬಿಟ್ಬಿಟ್ಟು ಹಾಳು ಮನೆ ಸಾವು ಬಂದ್ರೆ ಹೆಂಗೆ ಸಾಯೋದು ಅನ್ನೋದು ಆಗ್ಬಿಟ್ಟದೆ ಕಣ್ಮಗ. ಸೌಮ್ಯ ನೀನು ನನಗಿರಲಿ ಸಾಯಲಿ, ನೀನಂತವೇ ಮಗಿನ ಕೈ ಬಿಡ್ಬಿಡಕನವ. ನೀನು ಹಾಲು ಕುಡಿಸಿದೀಯ ಮಗಿಗೆ, ನನ್ನ ಮಗ ಅವನ ಅಪ್ಪಾಗ ಬಾಯಿ ಮುನ್ನಾಕ ನೀನು ಪಾಪ ನಿನ್ನ ಮಗಿನ ಹೆಂಗೆ ನೋಡ್ಕೊಂಡು ಹಂಗೆ ನಮ್ಮ ಅಪ್ಪನ ಮನೆ ಕತ್ಲೆ ಆಯ್ತದೆ ಅಂದ್ಬಿಟ್ಟು ಆ ಮಗಿಗೆ ಹಾಲು ಕುಡಿಸಿ ಸಾಕಿ ಸಲ್ವಿದೀಯವ. ನಿನ್ನ ಜವಾಬ್ದಾರಿ ಕಣ್ಮಗಳೇ. ನಾನು ಇರಲಿ ಸತ್ರೂ ನೀ ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಮಾತ್ರವೇ ಅವ್ರ ಮಗಿನ ತುರುಕ್ಬೇಡ. ಯಾವತ್ತೂ ಹೇಳ್ತೀನಿ ಕೇಳ್ಕೊ, ನನ್ನ ಮಗ ಅವನು ಉದ್ಧಾರ ಆಗೋ ಬುದ್ಧಿ ಅಂತೂ ಕಲ್ತಿಲ್ಲ ಮಗ, ಹಾಳು ಬಿದ್ದು ಹೋಗೋ ಬುದ್ಧಿನೇ ಕಲ್ತಿರೋದವನು. ಅವ್ನು ಸರಿನೂ ಹಾಕಿಲ್ಲ, ನಂಗೆ ಚೆಂದ ಗೊತ್ತು ಮಗ, ಆಯಿತಾ? ನೀನೇನಾರು ಅನ್ಕೋ, ನನ್ನ ಮಗ ಮಾತ್ರ ಅವನು ಉದ್ಧಾರ ಆಗಕ್ಕಿಲ್ಲ. ಅವನು ಹಾಳು ಬಿದ್ದು ಹೋಯ್ತಾನೆ ನನ್ನ ಮುಂದ್ಗಡೆ, ನನ್ನ ಕಣ್ಣು ಮುಂದ್ಗಡೆ ಅವನು ನೆಗದು ಬಿದ್ದು ಹೋಯ್ತಾನೆ. ನನ್ನ ಮಗ ಅವ್ನು ಮಾಡಿರೋ ಅನ್ಯಾಯ ಮೋಸವ ನೆನ್ಸ್ಕೊಬಿಟ್ರೆ ಇವತ್ತಿಗೂ ಮೈಯೆಲ್ಲವ ಕತ್ಕೊಂಡು ಉರಿತದೆ ಕಣವ. ನಾವು ಈಗಿರ್ಬೋದು, ನಂಗಳು ಸಾಯ್ಬೋದು ಮಗ, ಆಯಿತಾ? ನೀನು ಆ ಮಗಿನ ಜವಾಬ್ದಾರಿ ನಿಂದು ಕಣವ. ನಾನು ಇವಾಗಂಟ ನಾನು ಸಾಕ್ತೀನಿ. ನಾನು ಸತ್ತಂಥ ಕಾಲಕ್ಕೆ ಆ ಮಗವ ನಿನ್ನ ಮೊದಲಿಗೆ ಹಾಕ್ಬಿಟ್ಟು ಹೋಗೋದು ನಾನು ಇನ್ಯಾರು ನನ್ನ ನಂಬಕ್ಕಿಲ್ಲ, ಯಾರು ನಾನು ನಂಬಕ್ಕಿಲ್ಲವ. ನಿನ್ನ ನಂಬ್ತೀನಿ ಕಣವ, ನಿನ್ನ ನಂಬ್ತೀನಿ ನಾನು ನಿಜಕ್ಕೂ. ನೀನು ಅಚ್ಚುಕಟ್ಟಾಗಿ ಅವ ನನ್ನ ಜವಾಬ್ದಾರಿ ಕಣವ. ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ ಕಣ್ಮಗ. ನಾನು ಏನಂದೆ, 9 ತಿಂಗಳು ಬಾಣ್ತಿ ಕಳಿಸ್ಬೇಕಲ್ಲ, ಯಾಕೆ ಕಳಿಸ್ಬಿಡವ, ನಾನು ಸಾಕತ್ತೀನಿ ಅಂತ ಅನ್ನಿಲ್ವಾ? ಯಾರು ಬೇಡ ಅಂತಿದ್ರು ನಿನ್ನ, ನಮ್ಮ ಮನೆಯವ್ರು ಬೇಡ ಅಂತಿದ್ರೆ ಈಗಲೂ ಏನಾರೇ ಇವನಿಗೆ ನನ್ನ ಮಗನಿಗೆ ಆಗಲಿ ಕವಿತನ ಮಗಿಗೆ ಆಗಲಿ ಯಾವುದೇ ಬಟ್ಟೆ ಬರೀ ಏನು ತರಬೇಕಾದ್ರೂ ಮೊದಲು ಅವಳಿಗೆ ತಗೊಳ್ಳೋದು ನಾವು. ನಮ್ಗೆ ಗೊತ್ತಿಲ್ವ, ನೀನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ಅವನೇ ಸರಿಯಲ್ಲ, ನನಗೂ ಗೊತ್ತು ಹೆಂಗೆ ನೋಡ್ಕೋಬೇಕು ಅಂತವ. ನಾನು ಸೊಸೆಯ, ನಾನು ನೋಡ್ಕೊತೀನಿ, ನಾನು ಸಾಕ್ತೀನಿ. ಅವರು ನಿನ್ನ ಹಚ್ಕೊಬೇಡ ನೀನು. ಯಾಕೆ ನೀನು ಸಾಯ ಮಾತಾಡಿಯ ನೀನು? ಯಾಕೆ ಮಾತಾಡಿ ಹೇಳು? ನಾನಿಲ್ವಾ? ಸುಮ್ಮನೆ ನೀನು ಧೈರ್ಯ ತನ್ಕೋ. ಯಾವ ಥರವ ಇವನು ಈ ಥರ ಎಲ್ಲವ ಈ ಥರವ ನಮ್ಮನ್ನ ಹೊಟ್ಟೆ ಉರ್ಸ್ಕೊಂಡು ಬತ್ತವನಲ್ಲ ಮಗ ಇವನು. ಒಳ್ಳೇದಾದದ ಇವನಿಗೆ, ಒಳ್ಳೇದಾದದ ಮಗ ಇವನಿಗೆ. ಕೇಳಗಲ್ಲ ನನ್ನ ಮಗ, ಕಲಿಬಾರ್ನೆ ಕಲಿತಾನೆ ಕಣ್ಮಗ, ಕಲಿಬಾರ್ನೆ. ಇವತ್ತಿಗೂ ಅವನು ಅಷ್ಟು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿವ್ನಿ ಅಂತ ಒಂದು ಅನ್ಕೊಬಿಟ್ಟಿದ್ರು
ಎಷ್ಟೋ ಸರಿಯಾಗಿರೋದು. ಅವನು ನಾನು ಮಾಡಿದೆಲ್ಲ ಸರಿ ಅನ್ನೋ ಲೆಕ್ಕದಲ್ಲಿ ಆಡ್ತಾವನೆ. ಆಡಲಿ ನೋಡೋಕ್ಕಾಯ್ತದೆ ಬಿಡು, ನೋಡೋಕ್ಕಾಯ್ತದೆ. ಏನು ಮಾಡೋಕ್ಕಾಯ್ತಿಲ್ಲ ಮಗ. ಏನೋ ನಿಜಕ್ಕೂ ನಾನು ಅಯ್ಯೋ ಒಂದ್ಗಳಿಗೆ ಬೇಜಾರಾಗೋದು, ಇನ್ನೊಂದ್ಗಳಿಗೆ ಹೊಟ್ಟೆ ಉರ್ಕೊಳ್ಳೋನು. ಅಯ್ಯೋ ನನ್ನ ಮಗನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಎಷ್ಟೋ ಸತಿ ನನಗೆ ಎಷ್ಟು ಬೇಜಾರು ಮಾಡ್ಕೊಂಡಿನಿ ಗೊತ್ತಾ. ಈ ಚಿಕ್ಕ ವಯಸ್ಸಿಗೆ ಎಡ್ತು ತಿನ್ಕೊಂಡವನೇ ನನ್ನ ಮಗ. ಬೆನ್ನದ ನೀರು ಯಾರು ಅವ್ನಿಗೆ ಇಟ್ಟು ಮಾಡಿಕ್ಕವ್ರು ಯಾರು ನನ್ನ ಮಗನಿಗೆ ಅಂತವ. ನಾವು ಅಷ್ಟೊಂದ ನಾನು ಕನಿಕರಣದಿಂದ ಹೊಟ್ಟೆ ಉರ್ಕೊಂಡ್ರೆ ಈ ನನ್ನ ಮಗ ಈ ಕೆಲಸ ಮಾಡ್ಬಿಟ್ನಲ್ಲ ಮಗ. ಇವನು ಈ ಕೆಲಸ ಮಾಡ್ಬಿಟ್ನಲ್ಲ ನಿಜವಾಗ್ಲೂ ನನ್ನ ಮಗ. ನೀವೇನಾರು ಅನ್ಕೋ ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ಕಣ್ಮಗ. ಮಗಿನ ನೋಡಿದ್ರೆ ನನ್ನ ಮಗನ ನನಗೆ ಹೊಟ್ಟೆ ಉರಿಕಿದ, ಈ ಮಗಿನ ನೋಡಿದ್ರೆ ಹೊಟ್ಟೆ ಉರಿತದೆ. ಅಯ್ಯೋ ಆಯಿತು ಸುಮ್ಮನಿರವ, ನೀನು ಯಾಕೆ ಬೇಜಾರು ಮಾಡ್ಕೊಂಡು ನಾನು ಇಲ್ವಾ? ಯಾಕೆ ತಲೆ ಕೆಡ್ಸ್ಕೊಂಡಿವ ನೀನು? ಓ ನಾನು ನೋಡ್ಕೊತೀನಿ ಮಗಿನ, ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ನಾನು ನೋಡ್ಕೊತೀನಿ ಸುಮ್ಕಿರವ. ಆ ಹೆಣ್ಣಿಗೆ ನಾನು ಯಾವುದೇ ಥರದಲ್ಲೂ ಮೋಸ ಮಾಡೋಕ್ಕಿಲ್ಲ. ಸುಮ್ಮನಿರು. ನಿನ್ನ ಬಗ್ಗೆ ಯಾವುದೇ ಥರದಲ್ಲೂ ನೀನು ತಲೆಗೆಡ್ಸ್ಕೊಬೇಡ, ನಾನು ಜವಾಬ್ದಾರಿ ಸರಿಯವ. ನಾನು ಜವಾಬ್ದಾರಿ ಇರ್ತೀನಿ ಅವಳ ಕಡೆಗೆ, ನೀನು ಸುಮ್ಕಿರು. ಮಾಡು ಮಗಳೇ, ಅಷ್ಟು ಮಾಡು. ನಿನಗೆ ಜವಾಬ್ದಾರಿ ವಹಿಸ್ತಿರೋದು ನಾನು ಇರೋಗಟ್ಟು ನಾನು ನೋಡ್ಕೊತೀನಿ. ಅಲ್ಲಿ ಗಂಟು ನಿಂಗೆ ತೊಂದರೆ ಕೊಡೋಕ್ಕಿಲ್ಲ. ನಮಗೇನಾರು ಆದರೆ ನೀನೇ ಅವಳಿಗೆ ತಾಯಿಯಾಗಿ ನೀನು ನೇರ್ಪು ಮಾಡವ. ನೀನು ಇಷ್ಟೇ ನಾನು ಹೇಳೋದು. ನನ್ನ ಮಗನಿಗೆ ಹಂಗೆ ಬಿಡ್ಬೇಡ. ನಿನ್ನ ಸಾಯಲಿ ಇರಲಿ, ನಿನ್ನ ಪಾಲು ನಾಸ್ತಿ ಏನಿದೆ ತಗೋ. ನೀನು ಸುಮ್ಮನೆ ಇರ್ಬೇಡ ನೀನು. ಈ ನನ್ನ ಮಗ ಯಾವ ಥರವ ನೀನೇನು ಸಂಪಾದನೆ ಮಾಡಿದ್ದೀಯ, ಎಷ್ಟು ಸಂಪಾದನೆ ಮಾಡಿದ್ದೀಯ ಅಂತವನಲ್ಲ. ಅವನೆಷ್ಟು ಸಂಪಾದನೆ ಮಾಡಿದನು ಅದೇ. ಇವಳು ಸತ್ತೋದ್ಮೇಲೆ ಅವನು ಹೋಗಲಿ ಎಷ್ಟು ಸಂಪಾದನೆ ಮಾಡ್ಕೊಂಡವನಲ್ಲ ಅದೇನೋ. ಮಗನೂ ಇದ್ದದವ. ಮಗನೂ ಅದೇ. ಮಗನು ಗಂಡು ಮಗ ಕಣವ. ಅದೇ ಗಂಡು ಮಗನವೇ. ಅದೇ 3 ವರ್ಷದ್ದು. ಈ ನನ್ನ ಮಗ ಅವಳು ಸತ್ತ ಒಂದು 3 ತಿಂಗಳಿಗೆ ಹೋಗೋನೆ. ಹೋದ್ಮೇಲೆ ನೋಡ್ಕೊಂಡು ಮದುವೆನೇ ಆಗೋಗನೆ ಈ ನನ್ನ ಮಗ. ಲೋಪ ನನ್ನ ಮಗ. ಅವ್ವ ಈ ಬುದ್ಧಿ ಕಲ್ತ್ಕೊಂಡ್ರೆ ಮನ ಉದ್ಧಾರ ಆದದ ಮಗ. ನಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಎಷ್ಟು ನನಗೆ ರಕ್ತ ಕೊತ್ತನೇ ಕುದೀತೀನಿ ಅನ್ಸ್ಕೊಂಡ್ರೆ. ಗೌರಿ ಜವಾಬ್ದಾರಿ ನಿಂದು ಕಣ್ಮಗಳೇ, ಗೌರಿ ಜವಾಬ್ದಾರಿ ನಿಂದು. ನೀನು ವಹಿಸ್ಕೊಬಿಡು ಅವಳ ಜವಾಬ್ದಾರಿಯ. ನಾನು ನೆಮ್ಮದಿಯಾಗಿ ಸತ್ತರು ನೆಮ್ಮದಿ ಸಿಗೋಕ್ಕಿಲ್ಲ. ಅಂದ್ರೆ ನನಗೆ ನಾನು ನಿಜಕ್ಕೂ ಆ ಮುಗಿನ ಬಿಟ್ಟು ಹೋಯ್ತೀನಿಲ್ಲ ಅಂತವ. ಸತ್ತರು ನೆಮ್ಮದಿ ಸಿಗ್ದಂಗೆ ಆಗೋಯ್ತದೆ. ಆಯಿತು ಸುಮ್ಮನಿರವ, ಅದೇ ಸಾಯ ಮಾತಾಡಿಯೇ ಸುಮ್ಮನಿರು. ಏನು ಆಯ್ಕಿಲ್ಲ, ಒಳ್ಳೇದಾಯ್ತದೆ. ಅವಳ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ. ಅವಳು ನನ್ನ ಜವಾಬ್ದಾರಿ ಸರಿಯಾ? ಸರಿ ಕಣ್ಮಗಳೇ, ಆಯಿತು. ಅಯ್ಯೋ ಹೊಸಿ ಬೇಜಾರಾಗಲಿಲ್ಲ. ನಾಗಕ್ಕನು ಪಾಪ ಬಂದಿತ್ತು. ಹಂಗೂ ಅವಳು ಉಳ್ಕಳಿ ಅಂದ್ಲು. ಏನು ಉಳ್ಕೊಳ್ಳೋದು? ನಾನು ದೇವಸ್ಥಾನ ಮಾಡ್ತಾ ಕೂತ್ಕೊಂಡು ಯಾರು ಕೊಟ್ಟೆ ಅದಕ್ಕೆಯ ಸುಂಬತ್ತೇನೆ ಇದ್ದೆ. ದೇವಸ್ಥಾನ ಮಾಡ್ತಾ ಕೂತ್ಕೊಂಡಿಯೋ ಅದಕ್ಕೆಯ ಇರೋದು ಬೇಡ ಅಂದ್ಕೊಂಡು ಬಾಕ ಹೋಗೋದು ಅಂದ್ಕೊಂಡು ಅಷ್ಟೊತ್ತಿನಲ್ಲಿ ಟ್ರೈನಲ್ಲಿ ಬಂದು ಅಯ್ಯೋ ಹೊಸಿ ವನವಾಸತ್ಕೊ ಬರ್ನಿಲ್ಲ ಕಣವ. ಹೆಸರು ಬಂದಮೇಲೆ ನಾಗಕ್ಕನ ಮಗನ ಫೋನ್ ಮಾಡಿ ಅವನು ಬಂದಾಗ ಆಗ ಅಷ್ಟೊತ್ತಿನಲ್ಲಿ ಬಂದು. ಸರಿ ಅವ್ವ ಆಯಿತು. ಸರಿ ಕಣ್ಮಗಳೇ, ಆಯಿತು ಕಣ್ಮಗಳೇ. ಸರಿ ಅವ್ವ ಆಯಿತು ಕಣವ. ಮಡ್ಗನವ. ಮಡ್ಗವ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.